ಸೊ ಹಾಯ್ ಗೈಸ್, ವೆಲ್ಕಮ್ ಟು ಅಸ್ ಯೂಟ್ಯೂಬ್ ಚಾನಲ್ ಯಶ್ವಿತಾ ಆಚಾರಿ. ಸೊ ಈ ಬ್ಲಾಗ್ ಏನಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ನಾನು ಒಂದು ಬ್ಯಾಸ್ಕೆಟ್ ಮಾಡ್ತಾಯಿದ್ದೀನಿ. ಬ್ಯಾಸ್ಕೆಟ್ನ ನೀವು ನೋಡಬೇಕಂದ್ರೆ ಫಸ್ಟು ಇದರ ಗ್ಲೂ ಅಲ್ಲೂ ಟ್ರೈ ಮಾಡೋಣ, ಇದರಲ್ಲೂ ಟ್ರೈ ಮಾಡೋಣ. ಸೊ ನಾನು ಅದಕ್ಕೇ ಎರಡು ಎತ್ಕೊಂಡಿದ್ದೀನಿ. ಸೊ ಫಸ್ಟು ಮಿನಿ ಬ್ಯಾಸ್ಕೆಟ್ ಮಾಡೋಣ. ನಿಮಗೆ ಯಾವ ಸೈಜ್ ಆದರೂ ತೊಗೊಬೋದು, ಇದು ಓಕೆ. ಫಸ್ಟ್ ಏನೇನು ಬೇಕು ಅಂತ ಹೇಳ್ತೀನಿ. ಫಸ್ಟು ಇವೆಲ್ಲ ಬೇಡ ಬಿಡ್ರಿ. ಸೊ ಫಸ್ಟು ನೀವೊಂದು ಗ್ಲೂ ತಗೊಳ್ಳಿ, ಮತ್ತು ಇದು ತಗೊಳ್ಳಿ, ಮತ್ತು ಈ ಕಪ್ ತಗೊಳ್ಳಿ. ಫಸ್ಟೇ ನೋಡ್ಬಿಟ್ಟು ಆದಮೇಲೆ ಮಾಡಿರಿ, ಓಕೆನಾ? ಮತ್ತು ಒಂದೊಂದು ಸತಿ ಮಿಸ್ಟೇಕ್ಸ್ ಆಗುತ್ತೆ, ಅದಕ್ಕೇ ನಾನು ಫಸ್ಟ್ ಒಂದು ಕಪ್ಪು ತಗೊಳ್ಳೋಣ. ಸೊ ಫಸ್ಟು ಹಿಂಗೆ ಇಟ್ಕೊಂಡು ನೋಡಿ, ಹಿಂಗೆ ಮಾಡಬೇಕು, ಎರಡು ಹಿಂಗಿರುತ್ತೆ. ಸೊ ಅದನ್ನು ನೋಡಿ, ಮೇಲೆ ಈ ಥರ ಪಾರ್ಟ್ಸ್ ಐತಲ್ಲ, ಅದನ್ನು ಕಟ್ ಮಾಡ್ಕೊಬೇಕು. ನಾವು ಇದನ್ನು ಕಟ್. ಸೊ ಮಿನಿ ಬ್ಯಾಸ್ಕೆಟ್ಸ್ ಚೆನ್ನಾಗಿರುತ್ತೆ. ಅಯ್ಯೋ, ಸೊ ಇದು ಸ್ವಲ್ಪ ಕಟ್ಟಾದ್ರೇನು ಪರವಾಗಿಲ್ಲ. ಸೊ ನಿಧಾನಕ್ಕೆ ನೋಡಿ, ನಿಮ್ಗೆ ಅಲ್ಲಿ ನನಗೆ ಅರ್ಧ ಇಲ್ಲಿ ಕಟ್ಟಾಗೋಗಿತ್ತು, ಆದ್ರೂ ನಿಧಾನಕ್ಕೆ ಮಾಡ್ಬೋದು. ಆದ್ರೇನು ನೀವು ಹಿಂಗೆ ಮಾಡಿಕೊಂಡು ಎರಡು ಈಸಿಯಾಗಿ ಬೇಗ ಮಾಡಬೇಕಂದ್ರೆ ನೀವು ಅದನ್ನು ಈ ಥರ ಎರಡು ಫೋಲ್ಡ್ ಮಾಡ್ಕೊಂಡು ಮಾಡ್ಬೋದು ನೀವು, ಆ ಥರ. ಸೊ ನಮಗೆ ಇಲ್ಲಿ ಮೇಲಿಂದ ಪಾರ್ಟು ನೀಟಾಗಿ ಕಟ್ ಮಾಡ್ಕೊಂಡಿರ್ಬೇಕು ನಾವು. ಹಿಂಗಿದೆಯಾ ಈ ಪಾರ್ಟ್ ಸಿಕ್ಕಿದೆಯಲ್ಲ, ಸೊ ಈ ಪಾರ್ಟ್ನ ನಾವು ಈ ಥರ ರೇನ್ಬೋ ಥರ ಮಾಡಬೇಕು. ನನ್ನ ತಮ್ಮ ಈ ಥರ ರೇನ್ಬೋ ಥರ ಕಟ್ ಮಾಡ್ಕೊಂಡಿರ್ಬೇಕು. ಮತ್ತು ನಾವು ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನೆತ್ತಿ ಒಂದು ಸತಿ ಮಾಡೋಣ. ಸೊ ಫಸ್ಟ್ ನಾನು ಟೇಪಲ್ಲಿ ಟ್ರೈ ಮಾಡ್ತೀನಿ. ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ ನಾನು ಟೇಪಲ್ಲಿ. ಸೊ ಸೀಸರಲ್ಲಿ ಮಾಡಿಬಿಟ್ಟು ಅರ್ಧ ಚಿಕ್ಕದು ಕಟ್ ಮಾಡ್ಕೊಳ್ಳಿ. ಇದು ಪೀಸ್ ಕಟ್ ಮಾಡಿ, ಎಷ್ಟು ಕಟ್ ಮಾಡಬೇಕು ಅಂತ ಹೇಳ್ತೀನಿ ಒಂದಕ್ಕೆ. ಸೊ ಒಂದು ಇಲ್ಲಿ ಮೆಚ್ಚಕ್ಕೆ ಇಲಾಖೆ ರೇನ್ಬೋ ಥರ. ಸೊ ನಿಮಗೆ ಇಷ್ಟು ಓಕೆ, ಇಷ್ಟು. ಸೊ ನಾವು ಅದಕ್ಕೆ ಎರಡು ಪಾರ್ಟ್ ಸೇಮ್ ಆ ಥರನೇ ಕಟ್ ಮಾಡ್ಕೊಂಡ್ರಿ. ಸೊ ನಾವು ಕಟ್ ಮಾಡ್ಕೊಬೇಕು ಎರಡು ಆ ಥರನೇ. ಸೊ ಕಟ್ ಮಾಡಿದ್ವಿ. ಸೊ ಎರಡು ಪಾರ್ಟ್ ತಗೊಂಡ್ವಿ ನಾವು. ಇವಾಗ ನೋಡಿ, ಇಲ್ಲಿ ರೇನ್ಬೋ ಪಾರ್ಟಲ್ಲಿ ತಗೊಂಡ್ಮೇಲೆ ನಾವು ಇದನ್ನು ಒಂದು ಪಾರ್ಟು ನೋಡಿ, ಒಂದು ಪಾರ್ಟ್ ನಾವಿಲ್ಲಿ ಸ್ಟಿಕ್ ಮಾಡ್ಕೊಂಡು, ಒಂದು ಪಾರ್ಟ್ ನಾವಿಲ್ಲಿ ಇಟ್ಕೊಂಡು ಆ ಟೇಪ್ನ ಅದ್ರ ಮೇಲೆ ಹಾಕಬೇಕು. ಸೊ ಅದ್ರ ಮೇಲೆ ಹಾಕೋಣ. ಅಯ್ಯೋ, ಸೊ ಒಂದು ಸತಿ ಶಾರ್ಟ್ಸ್ ಮಾಡಾಕ್ತೀನಿ. ಸೊ ಅದನ್ನು ನೀವು ಶಾರ್ಟ್ಸಲ್ಲೂ ನೋಡಿ ನೀವು ಸ್ವಲ್ಪ. ಸೊ ಇಲ್ಲೊಂಥರ ಸ್ಟಿಕ್ ಆಗುತ್ತೆ ನೋಡಿ. ಇನ್ನೊಂದು ಪೀಸ್ ಇತ್ತಲ್ಲ, ಇನ್ನೊಂದು ಪೀಸು ಆ ಥರದ ಎರಡು ಪೀಸ್ ಕಟ್ ಮಾಡ್ಕೊಂಡ್ವಲ್ಲ, ಇನ್ನೊಂದು ಪೀಸು ಅದ್ರ ಥರನೇ ಹಿಂಗೆ ಈ ಥರ ಬಿಟ್ಬಿಡಿ ನೀವು. ಈ ಥರ ಮತ್ತೆ ಹಂಗೆ ತೋರಿಸ್ನಲ್ಲ, ಆ ಥರ ಹಂಗೆ ಮಾಡಿಬಿಡ್ರಿ. ಸೊ ಇದನ್ನು ಕರೆಕ್ಟಾಗಿ ಮೆಚ್ಕೊಳ್ಳಿ. ಸೊ ನೀಟಾಗಿ ಮೆಚ್ಕೊಬೇಕಿರಂದರೆ ಅದು ಬಂದ್ಬಿಡುತ್ತದೆ ಒಂಥರ. ನೀಟಾಗಿ ಮೆಚ್ಚಬೇಕು, ಇಲ್ಲಾಂದರೆ ಅದು ಕಿತ್ತೋಗುತ್ತೆ. ನೀಟಾಗಿ ಮೆಚ್ಚಬೇಕು ನೀವು ಅದನ್ನು, ಏನು ಮಿಸ್ಟೇಕ್ಸ್ ಆಗದಿರ ನೀಟಾಗಿ ಮೆಚ್ಚಿರಿ. ಸೊ ನೀಟಾಗಿ ಮೆಚ್ಚಿದ್ರೆ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ನೀಟಾಗಿ ಏನೂ ಆಗದಿರ ಮಾಡಿದ್ರೆ. ಸೊ ಇದು ಸ್ವಲ್ಪ ಚಿಕ್ಕದು ದೊಡ್ಡದು ಕಟ್ ಮಾಡ್ಕೊಂಡ್ಬಿಟ್ಟೆ ಬೈ ಮಿಸ್ಟೇಕಾಗಿ. ನೀವು ನೀಟಾಗಿ ಕಟ್ ಮಾಡ್ಕೊಂಡ್ರಿ ನೀವು. ಸೊ ನಾನಿವಾಗ ಮತ್ತೆ ಆ ಸೈಜ್ ಥರ ನೀಟಾಗಿ ಕಟ್ ಮಾಡ್ಕೊತೀನಿ ಬರುತ್ತೆ. ಸೊ ಈ ಥರ ಸೈಜ್ ಇನ್ನೊಂದು ಆ ಥರನೇ ಮಾಡಿದೆ. ಸೊ ಕರೆಕ್ಟಾಗೆ. ಸೊ ಇನ್ನೊಂದು ಆ ಥರನೇ ಮಾಡಿಕೊಂಡು ನಾವು ಇದನ್ನು
ನೋಡಿ ಇಲ್ಲಿದೆಯಲ್ಲ, ಅದ್ರ ಮೇಲೆ ನಾವು ಇದನ್ನು ನೀಟಾಗಿ ಸ್ಟಿಕ್ ಮಾಡಬೇಕು. ನೀಟಾಗಿ ಸ್ಟಿಕ್ ಮಾಡಿಲ್ಲ ಅಂದರೆ ಅದು ಬಿದೋಗ್ತಾ ಇರುತ್ತೆ. ಅದು ನಿಮಗೆ ಹಾಕಿ ಅದು ಕಷ್ಟ ಆಗುತ್ತೆ ನಿಮಗೆ. ಸೊ ಇದಾದರೆ ನೀಟಾಗಿ ಆಯಿತು. ನೆಕ್ಸ್ಟ್ ಲೆವೆಲ್ ಟ್ರೈ ಮಾಡೋಣ. ಇರಿ ಗ್ಲೂ ಅಂದರೆ ಡ್ರೈ ಆಗಬೇಕು. ಸೊ ನೋಡಿ, ನೀವು ಅದನ್ನೆಲ್ಲ ಟೇಪ್ ಮತ್ತೆ ಅದನ್ನು ಟಚ್ ಮಾಡಿ ಹಿಂಗೆ ಎತ್ತಿದ್ರೆ ಅದು ಬೀಳತ್ತದು. ಟಚ್ ಮಾಡ್ದಿರ ಹಂಗೆ ಮೇಲೆ ಇದೆಯಲ್ಲ, ಮೇಲೆ ಪಾಟ್ ಎತ್ಕೊಂಡ್ರಿ. ನೋಡಿ ಫ್ರೂಟ್ಸ್ ಕಟ್ ಮಾಡೋದು ಅದು ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀನಿ ಅದು. ಸೊ ಇವಾಗ ಗ್ಲೂ ಇಂದ ಟ್ರೈ ಮಾಡೋಣ ನಾವು. ಇವಾಗ ಇದಂತೂ ಆಯಿತು. ಇದು ನಾವು ಅಲ್ಲಿ ಸೈಡ್ ಇಕ್ಕೋಣ. ಇವೆಲ್ಲ ಅದನ್ನು ಸೈಡಲ್ಲಿ. ಅಯ್ಯೋ ಸಾರಿ. ಸೊ ಇದಂತೂ ಆಯಿತು, ಪಕ್ಕದಲ್ಲಿ ಇಕ್ಕೋಣ. ಮತ್ತು ಇನ್ನೊಂದು ಗ್ಲಾಸಿಗೆ ಟ್ರೈ ಮಾಡೋಣ. ಸೊ ರೆಡಿನಾ ಗೈಸ್? ಇನ್ನೊಂದು ಆ ಥರನೇ ಕಟ್ ಮಾಡ್ಕೊಳ್ಳಿ ನೀವು. ಇನ್ನೊಂದು ಕೂಡ ಆ ಥರನೇ ಕಟ್ ಮಾಡ್ಕೊಬೋದು ನೀವು, ಆ ಥರನೇ. ಸೊ ನೋಡಿ, ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು. ಅರ್ಧ ಪೀಸ್ ಹೋದೇನು ನೀವು ಅದನ್ನು ಮಿಸ್ ಮಾಡಿದ್ರಿ ಅಂತ ಅರ್ಥ. ಇದು ನಮಗೆ ಇವಾಗ ನೀಟಾಗಿ ಬಂತು. ಇಲ್ಲಿ ಇದೆಯಲ್ಲ, ಇಲ್ಲಿ ಮಧ್ಯದಲ್ಲ ಪಾರ್ಟ್, ನಾವು ಕರೆಕ್ಟಾಗಿ ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮುಂದೆ ಒಂಥರ ಬರುತ್ತಲ್ಲ, ಆ ಪಾರ್ಟ್ನ ಕಟ್ ಮಾಡ್ಕೊಳ್ಳಿ ನೀವು. ಸೊ ನಿಮಗೆ ಫಸ್ಟ್ ಮಾಡಿದ್ನಲ್ಲ ಆ ಥರನೇ ಬಂದ್ರೇನು ಓಕೆ ನಿಮಗೆ. ಅದು ಪರ್ಫೆಕ್ಟಾಗೇ ಬಂದಂಗೆ. ಓಕೆನಾ? ಫಸ್ಟು ನಾವು ಇದು ತಗೋಣ. ಮತ್ತು ಗ್ಲೂ ಇಂದ ಮಾಡ್ತಾಯಿದ್ದೀವಲ್ಲ ಇವಾಗ. ಸೊ ಗ್ಲೂನ ಫಸ್ಟು ಇದನ್ನು ನೋಡಿ ಇಲ್ಲಿಕ್ಕಿ, ಸೇಮ್ ಈ ಥರನೇ ಇಲ್ಲಿಗಬೇಕು ನಾವು. ಅದ್ರ ಮೇಲೆ ಗ್ಲೂ ಹಾಕಿ ಹಿಂಗೆ ಅಷ್ಟು ನೋಡಿ, ಇದನ್ನು ನಾವು ಬೆಂಡ್ ಮಾಡಬೇಕು. ಬೆಂಡ್ ಮಾಡ್ಕೊಂಡ್ರೂ ಕಚ್ಬೋದು. ಅದು ಸ್ವಲ್ಪ ಕೆಳಗಡೆ ಬರ್ತದೆ. ಅದು ಸ್ವಲ್ಪ ಒಂಥರ ಸಣ್ಣಗಾಗತ್ತಲ್ಲ, ಆ ಸಣ್ಣಗೆ ಇರಬೇಕು ಅದು ಸ್ಟಿಕ್ ಮಾಡೋಕ್ಕೆ. ಅವೆಲ್ಲ ನೀಟಾಗಿ ಕಚ್ಚಿ ದಾರಿ ಇರಂದೆ ಆಚೆ ಬಂದ್ಬಿಡ್ತದು. ನೀಟಾಗಿ ಕಚ್ಚಿದ್ದೀವಲ್ಲ, ಇನ್ನೊಂದು ಆ ಥರನೇ ಕಚ್ಚಬೇಕು. ಸೇಮ್ ಸೈಜಲ್ಲಿ ಆ ಥರನೇ ಕಚ್ಚಬೇಕು ನೀವು. ಸೊ ಸೈಜ್ ಕರೆಕ್ಟಾಗಿ ಕಚ್ಕೊಂಡಿದ್ದೀವ ಇಲ್ಲ ಅಂತಂದ್ಬಿಟ್ಟು ಹೋಗಲಿ. ನೀವು ಹಂಗೆ ಈ ಸೈಜ್ ತಗೊಂಡು ನೋಡಿ, ಈ ಸೈಜ್ ತಗೊಂಡು ಹಿಂಗೆ ಕಚ್ಕೊಬೋದು ನೀವು. ಹಿಂಗೆ ಎರಡು ಸೈಡ್ ಹಂಗೆ. ನೀಟಾಗಾಯ್ತು ಇವಾಗ ಇದು. ಇವಾಗ ಸೊ ನಾವು ಇದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಹಾಕ್ಕೊಂಡು ನಾವಿಲ್ಲಿ ಸ್ವಲ್ಪ ಟೇಪ್ ಹಾಕಬೇಕು. ಟೇಪಲ್ಲ, ಗ್ಲೂ. ಸಾರಿ, ಅದು ಗ್ಲೂ ಅಲ್ಲ, ಆ ಟೇಪದು ಆಲ್ರೆಡಿ ಮಾಡಿದ್ದೀವಿ. ಇವಾಗ ಗ್ಲೂ ಆಗಬೇಕಲ್ಲ, ಅದಕ್ಕೆ ಮಿಸ್ಟೇಕ್ ಆಗಿಬಿಡ್ತು, ಸಾರಿ. ಇಲ್ಲಿ ಹಾಕ್ಕೊಂಡು ನೋಡಿ, ಇಲ್ಲ ಅದ್ರ ಮೇಲೇ ಸ್ವಲ್ಪ ಹಾಕ್ಕೊಂಡು ನೋಡಿ. ಸೊ ನಿಮಗೆ ಆ ಥರ ಕಷ್ಟ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇನ್ನೊಂದು ಮಾಡ್ತಾಯಿದ್ದೀನಿ. ಇಲ್ಲಿ ಅದಕ್ಕೋಸ್ಕರ ನಾವು ಇಲ್ಲ ಅರ್ಧ ಗ್ಲೂ ಮೆಚ್ಕೊಂಡು ಅದ್ರ ಮೇಲೆ ಯಾವ ಸೈಡು ಯಾವ ಕಡೆ ಅಂತಂದ್ಬಿಟ್ಟು ಆ ಕಡೆ ನೀವು ನೋಡಿ ಇದ್ರ ಕೆಳಗಡೆ ಗ್ಲೂ ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡು ಇದರಲ್ಲೂ ನೀವು ಹಾಕ್ಕೊಂಡು ಮೆಚ್ಕೊಬೋದು. ಇದು ನಿಮ್ಗೆ ಈಸಿ ಆಗ್ಬೋದು ಅನಿಸುತ್ತೆ. ಸೊ ಇನ್ನೊಂದು ಕಡೆನೂ ಹಂಗೆ ಮಾಡ್ತೀನಿ ನಾನು. ಅಯ್ಯೋ ಗ್ಲೂದು ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೆ ಟೇಪೇ ಹಾಕೋಣ. ಓಕೆನಾ? ಟೇಪೇ ಬೆಟರ್ ಗೈಸ್. ಅವ್ರ ವಿಡಿಯೋಲೆಲ್ಲ ಮಾಡೋದೆಲ್ಲ ಫೇಕ್ ಆ ಥರ. ನಾನು ಗ್ಲೂ ಟ್ರೈ ಮಾಡಿದೆ, ಅದು ಇನ್ನೊಂದ್ಸತಿ ಟ್ರೈ ಮಾಡೋಣ ಹೋಗಲಿ.
ಇದು ನೀಟಾಗೆ ಮಾಡ್ಕೊಂಡ್ವಲ್ಲ ಅವಾಗೆ ನೋಡಿ ಹೆಂಗಾಗಿದೆ ಅಂತ. ನೀಟಾಗಿ ಮೆಚ್ಕೊಬೇಕು. ನೀಟಾಗಿ ಮೆಚ್ಕೊಂಡಿದ್ದೀವಿ ನೋಡಿ, ನೀಟಾಗಿ ಹೆಂಗಿದೆ ಅಂತ. ಅದು ನೀಟಾಗಿರ್ಬೇಕು. ಅದು ಕರೆಕ್ಟಾಗಿ ಮೆಚ್ಚಬೇಕಿರಂದರೆ ಅದು ಬಿದ್ದೋಗುತ್ತೆ. ಅದು ಆಚೆ ಬರ್ತೇ ಇದ್ದರೆ ನೀವು ಕರೆಕ್ಟಾಗಿ ಮೆಚ್ಚಿಲ್ಲ ಅಂತ ಅರ್ಥ ನೀವು. ಸೊ ಅದಕ್ಕೆ ಇನ್ನೊಂದು ಸತಿ ಗ್ಲೂಗೆ ಇನ್ನೊಂದು ಸತಿ ಟ್ರೈ ಮಾಡೋಣ ನಾವು. ನೋಡಿ ಇದ್ರ ಮೇಲೇ ಹಾಕೋಣ. ಅವಾಗ ಅದ್ರಲ್ಲಿ ಹಾಕಿದ್ವಿ, ಇವಾಗ ಇದ್ರ ಮೇಲೇ ಹಾಕೋಣ. ನೋಡೋಣ, ಟ್ರೈ ಮಾಡೋಣ ಅದಾಗುತ್ತಾ ಇಲ್ಲ ಅಂತ. ಇನ್ನೊಂದು ಆ ಸೈಡ್ ಹಾಕ್ತೀನಿ. ಸೇಮ್ ಸೈಡ್ ಇರಬೇಕು ಅದು ಕೂಡ. ಸೊ ಸೇಮ್ ಸೈಡ್ಸ್ ಆಗಬೇಕು, ಬಟ್ ಅದು ಕರೆಕ್ಟಾಗಿ ಬರಬೇಕು. ಅದು ಎರಡು ಒಂದು ಕಪ್ಪು ಮೇಲೆ ಹಾಕಿ ಅದ್ರ ಮೇಲೆ ಹಾಕಿ ಹಿಂಗೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಮಾಡೋಕ್ಕೆ ಬಿಟ್ಬಿಡಿ. ಅದನ್ನು ಸ್ವಲ್ಪ ಏನೋ ಪ್ರೆಸ್ ಮಾಡಿದ್ರೆ ಅದೊಂಥರ ಆಗ್ಬಿಡುತ್ತೆ, ಗ್ಲೂಗೊಂಥರ ಆಗ್ಬಿಡುತ್ತೆ. ಅದು ಸ್ಟಿಕ್ ಮಾಡಿದ ತಕ್ಷಣ ಎತ್ಕೊಂಡು ಅದನ್ನು ಸೈಡಲ್ಲಿ ಇಟ್ಬಿಡಿ. ಅದನ್ನು ಇದಂದರೆ ನೀವು ಇದು ಎತ್ಕೊಂಡು ಬೇಗ ಏನೂ ಡ್ರೈ ಆಗಂಗಿಲ್ಲ, ಹಂಗೆ ನೀವು ಮಾಡ್ಬೋದು. ಇದು ನಂಗೆ ಅನ್ಸುತ್ತೆ ಇದು ನಮಗೆ ಯಾವ್ದು ಬೆಟರ್ ಅಂದರೆ ಇದೇ ಟೇಪ್ ಹಾಕೋದು ಬೆಟರು. ನಂಗೆ ಯಾವ್ದು ಚೂಸ್ ಮಾಡೋದು ಅಂತ ನಂಗೊಂಥರ ನೋಡಿ. ಇದು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಇದು ಗ್ಲೂ ನಂಗೆ ಭಯ ಆಗುತ್ತೆ ಯಾವಾಗ ಕಿತ್ತೋಗುತ್ತೋ ಅಂತ. ಅದು ಸ್ವಲ್ಪ ಡ್ರೈ ಆದಮೇಲೆ ಎತ್ಕೊಂಡ್ರೆ ಏನೂ ಆಗಲ್ಲ. ಡ್ರೈ ಆಗೋಕ್ಕಿಂತ ಮುಂಚೆನೇ ಎತ್ಕೊಂಡ್ಬಿಟ್ರೆ ಅದು ಕಿತ್ತೋಗುತ್ತದು. ಸೊ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಸೊ